ಸೊ ಕತ್ತೆ ಹಾಲಿನ ಸೋಪ್. ಅಯ್ಯೋ ನೀವು ನಗ್ಬೇಡಿ ಇದು ನೋಡ್ಕೊಂಡು. ಅವ್ರ ನಗದೆ ನಾನೇ ನಗ್ತಾ ಇದ್ದೀನಿ. ನಿಜವಾಗ್ಲೂ ಕತ್ತೆ ಹಾಲಿನ ಸೋಪ್ ಚೆನ್ನಾಗಿರುತ್ತಂತೆ. ವಾ ಸಖತ್ ಇಷ್ಟ. ಇವಾಗ ನಮ್ಮ ಪ್ರಯಾಣ ಮೊರಕ್ಕೋದು ಎಂಡ್ ಆಯಿತು. ಸ್ವಲ್ಪ ನಮ್ಮ ಇಂಡಿಯಾ ಕೋರ್ಟ್ ಸ್ವಲ್ಪ ಡಿಸಪಾಯಿಂಟಿಂಗ್ ಅಲ್ವಾ. ಒಂಥರ ಈ ಜಾಗ ನೋಡಿದ್ರೆ ಮಿರಕಲ್ ಗಾರ್ಡನ್ ಅಂತ ಅನ್ಸಲ್ಲ ಸ್ವಲ್ಪ ಮಟ್ಟಿಗೆ. ನಾವು ಮಿರಾಕಲ್ ಗಾರ್ಡನ್ ಹೋಗಿಲ್ಲ ಅಲ್ವಾ? ಹೋಗಿಲ್ಲ, ಅದು ತುಂಬಾ ಚೆನ್ನಾಗಿದೆ. ಬಟ್ ಇದು ಒಂಥರ ಅದೇ ತರನೇ ಒಂಥರ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಂದ್ ದಿವಸ ಅಲ್ಲಿಗೂ ಹೋಗ್ತೀವಿ. ಇವಾಗ ಸೀಸನ್ ಅಲ್ಲ ಅದು ಅಲ್ವಾ? ಹೌದು, ಎಲ್ಲ ಫ್ಲವರ್ಸ್ ಇವಾಗ ತುಂಬಾನೇ ಇರುತ್ತೆ ಅಲ್ಲಿ ಹೋಗ್ಬೋದು. ಇವಾಗ ಸದ್ಯಕ್ಕೆ ಇದೇ ಒಂದು ನಮ್ಮ ಮಿನಿ ಮಿರಾಕಲ್ ಗಾರ್ಡನ್ ತರ ಇದೆ. ನೆಕ್ಸ್ಟ್ ನಾವು ಹೋಗೋ ಕಂಟ್ರಿ ಮೊರಕ್ಕೋ. ಯಾಕೆ ನಾವು ಇಷ್ಟೊತ್ತು ನಮ್ಮನ್ನು ತೋರಿಸ್ತಾ ಇದ್ದೀವಿ ಗೊತ್ತಾ? ಒಳಗಡೆ ಹೋಗಿ ಅವಳು ಹೇಳಿದ್ಲಲ್ಲ ಹಮಾಮ್, ಬೇಬಿ ಸ್ಕಿನ್ ಮಾಡ್ಕೊಬಿಟ್ಟು ನಿಮಗೆ ನಮಗೆ ಗೊತ್ತಾಗಲ್ಲ. ಇವಾಗ ಸ್ವಲ್ಪ ಆದಮೇಲೆ ನಾವು 20 ವರ್ಷ ಕಮ್ಮಿ ಆಗೋಗಿರ್ತೀವಿ. ಅಲ್ಲಿಗೆ ಹೋಗ್ತಾ ಇದ್ವಿ. ಹೋಗೋಣ. This is the body scrub, right? Yeah. And how much is this? 50 dirham. 50. ನಿಮಗೆ 40ಕ್ಕೆ ನಿಮಗೆ ಸೂಪರ್ ಮಾರ್ಕೆಟಲ್ಲೇ ಸಿಕ್ಕತ್ತೆ. ಆದ್ಮೇಲೆ ಇವರು 50 ಅಂತ ಇದ್ದಾರೆ. ಸ್ವಲ್ಪ ಬಾರ್ಗೇನ್ ಮಾಡಿದ್ರೆ 35 ಕೊಡ್ಬೋದೇನಪ್ಪ, ಗೊತ್ತಿಲ್ಲ. How about your whitening soaps? Do they really work? ನೋಡಿ ಏನೋ ವೈಟ್ನಿಂಗ್ ಸೋಪ್ ಅಂತೆ. 3 ಸಾಬೂನ್ ವೈಟ್ನಿಂಗ್. ನಾನು ಸ್ವಲ್ಪ ಬೆಳೆದಿಂಗಳ ಬಾಳೆ ಥರ ಆಗೋಣ. And how much you said for 3? 3 piece 50. 3 ಪೀಸ್ಗೆ. What is the difference? No. ಇದೆಲ್ಲನೂ ಬಿಳಿ ಆಗೋ ಸೋಪ್, ವೈಟ್ನಿಂಗ್ ಸೋಪ್. What are these? ಬಟ್ ಇದು ನನಗೆ ಗೊತ್ತಿದೆ ಮಾತ್ರ. ಇದು That hammam. ವಾಟ್ ಇಸ್ ದಿಸ್? ಇದು ಬಂದು ಮೊರಕ್ಕನ್ ಬಾತ್ ಅಂತ. ಇದು ಅದೇ ಹೇಳಿದ್ನಲ್ಲ, ತುಂಬ ಒಳ್ಳೆ ಸ್ಕ್ರಬ್ ಇದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ. ಲಿಪ್ಸ್ಟಿಕ್. ವಾಟ್ ರಿಯಲಿ? Water. And then apply. And how much is that? 30 dirham. 30. ನೋಡಿ ಇದೇನೋ ಲಿಪ್ಸ್ಟಿಕ್ ಅಂತ ನೋಡಿ. ನೀರು ಹಾಕ್ಬಿಟ್ಟು Which color it comes? Red حبيبتي red. ರೆಡ್ ಕಲರ್ ಅಂತೆ ನೋಡಿಪ್ಪ. Yeah, natural safe. ಓಕೆ ರೆಡ್ ಕಲರ್. ಏನು ಕತ್ತಿಯಪ್ಪ, ನಾನು ಫಸ್ಟ್ ಟೈಮ್ ನೋಡೋದು ಇದನ್ನು ಅಲ್ವಾ. ಇದೆಲ್ಲ ಮೊರಕ್ಕೋದಲ್ಲಿ ತುಂಬಾ ಫೇಮಸ್ಸು.
ಸೊ ಕತ್ತೆ ಹಾಲಿನ ಸೋಪ್. ಅಯ್ಯೋ ನೀವು ನಗ್ಬೇಡಿ ಇದು ನೋಡ್ಕೊಂಡು. ಅವ್ರು ನಗದೆ ನಾನೇ ನಗ್ತಾ ಇದ್ದೀನಿ. ನಿಜವಾಗ್ಲೂ ಕತ್ತೆ ಹಾಲಿನ ಸೋಪ್ ಚೆನ್ನಾಗಿರುತ್ತಂತೆ. ಇದು ಬಿಡಿ, ಇದಿರೋದು ಮೊರೊಕ್ಕೋ ಅಲ್ಲಿ ಇಲ್ಲಿ. ಬಟ್ ನಮ್ಮ ಇಂಡಿಯಾ ಅಲ್ಲೇ ನಾನೊಂದು ಒಳ್ಳೆ ಆರ್ಟಿಕಲ್ ಓದಿದ್ದೀನಿ, ಅವ್ರ ಹೆಸರು ಮರ್ತೋಗ್ಬಿಟ್ಟಿದ್ದೀನಿ. ಒಂದು ಕಪಲ್ ಅವ್ರು ಕೆನಡಾಲಿ ಇದ್ದಿದ್ದು ಗಂಡ ಹೆಂಡತಿ, ಅವ್ರು ವಾಪಸ್ ಬಂದು ಕೇರಳ ಅಲ್ಲಿ ಇವಾಗ ಒಂದು 8 ವರ್ಷ ಆಗಿರ್ಬೇಕು. ಅವ್ರ ಬಿಸ್ನೆಸ್ಸೇ ಇದು. ನೀವು ಗೂಗಲ್ ಮಾಡಿದ್ರೆ ಸಿಕ್ಕುತ್ತೆ. ಕತ್ತೆ ಹಾಲಿನ ಸೋಪ್ ಆ್ಯಂಡ್ ಕಂಡೀಷ್ನರ್ ಎಲ್ಲಾನು ಮಾಡ್ತಾ ಇದ್ದಾರೆ. ಹೌದು. ಏನಪ್ಪ, ಯಾರಿಗಾರ ಬೇಕಿದ್ರೆ ಕತ್ತೆ ಹಾಲಿಂದು ಸೋಪು ಏನೇನರಲ್ಲೂ ಮಾಡ್ತಾರೆ ಒಟ್ಟಲ್ಲಿ. ಇದು ಸಖತ್ ಯುನೀಕ್ ಆಗಿದೆ ಮಾತ್ರ ಈ ಲಿಪ್ಸ್ಟಿಕ್ಕು. ನೀರು ಹಾಕೋದಂತೆ, ಆಮೇಲೆ ಲಿಪ್ಸ್ಟಿಕ್ ಆಗಿಬಿಡತ್ತಂತೆ. ಏನು ಕತೆಯೋ. ಇಲ್ಲೇನೋ ಹಾಡುಗಳು ಹೇಳ್ತಾರೆ ಅನಿಸುತ್ತೆ. ಇದು ಮೊರೊಕ್ಕೋದು ಸ್ಟೇಜ್. ಸೊ ಇಲ್ಲಿ ತಗೊಂಡಿದ್ದಾಳೆ ಸ್ಪೆಷಲ್ ಆಗಿರೋದು. ನಾವು ಬೇಬಿ ಸ್ಕಿನ್ ಆಗೋ ಮುಂಚೆ ಏನಿದು? ಅದೇ ಇದೆ ಮೊರೊಕ್ಕೋ ಸೋಪ್ ಅಂತ ಹೇಳ್ತಾರೆ ಇದಕ್ಕೆ. ಇದು ಬಾಡಿ ಸ್ಕ್ರಬ್ ಟೈಪು, ತುಂಬ ಚೆನ್ನಾಗಿರುತ್ತೆ ಇದು. ಆಲಿವ್ ಆಯಿಲ್. ಇದು ಆಲಿವ್ಸ್ದು. ಆ ಥರ ಎಷ್ಟೊಂದು ಟೈಪ್ ಎಲ್ಲ ಸಿಕ್ಕತ್ತೆ ಇದರಲ್ಲಿ. ಬಟ್ ಇದು ಆಲಿವ್ಸ್. ಇದು ತುಂಬ ಚೆನ್ನಾಗಿದೆ. ನೋಡಿ ಇಲ್ಲಿ ಎಷ್ಟು ತುಂಬಾ ವೆರೈಟೀಸ್ ಇದೆ. ಇಲ್ಲೂ ಇದೆ ಸ್ಕ್ರಬ್ಸ್ ಎಲ್ಲ ಇದೆ ನೋಡಿ. ಇದೆಲ್ಲಾನು ಭಾರಿ ಒಳ್ಳೇದು. ಆಮೇಲೆ ಇಲ್ಲೇನೋ ಇದು 60 ಗ್ರಾಮ್ ಅಂತಾರೆ, 50 ಕೊಡ್ಬೋದೇನೋ. ಇಲ್ಲೊಂದು ವೈಟ್ನಿಂಗ್ ಸೋಪ್ ಅಂತ ಒಂದಿದೆ, ಇದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ವೈಟ್ನಿಂಗ್ ಸೋಪ್. How much is that? How much is ವೈಟ್ನಿಂಗ್ ಸೋಪ್? هذا last 60 ಅಂತ ಹೇಳ್ತಾರೆ. sister good 60 ಯಾ? yes هذا مالباك هيك. What is this? ಮುಖಕ್ಕೆ ಹಾಕೋ ಕ್ರೀಮ್. ಇದನ್ನ ನೀವು ಬಾಡಿ ಆ್ಯಂಡ್ ಅಲ್ಲ ಫೇಸಿಗೆ ಉಜ್ಕೊಳ್ಳಿ, ಆಮೇಲೆ ಇದನ್ನ ಹಾಕೊಳ್ಳಿ ಅಂತ. ಬಟ್ ಇವ್ರದೆಲ್ಲ ಪ್ರಾಡಕ್ಟ್ಸ್ ಚೆನ್ನಾಗಿರುತ್ತೆ, ಅದಕ್ಕೆ ಅವ್ರು ಹಂಗೆ ಬೆಳ್ಳಿಗೆ ಹಂಗೆ ಚೆನ್ನಾಗಿರ್ತಾರೆ. ಬಟ್ ಚೆನ್ನಾಗಿರುತ್ತೆ, ಟ್ರೈ ಮಾಡ್ಬೋದು. And how much is this? هذا 80 good sister أنا يسوي أنا يسوي هذا مال هين ನಥಿಂಗ್. ಅದೇ ಇಲ್ಲೆಲ್ಲ ಏನಾದ್ರು ಸ್ಪಾಟ್ಸ್ ಇದ್ದರೆ, ಆ ಥರ ಏನಾದರೂ ಇದ್ದರೆ ಏನೂ ಇರಲ್ಲ, ಇಡೀ ಮುಖ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾರೆ. ಆ ಸಣ್ಣದಕ್ಕೆ 80, ಆ ಸೋಪಿಗೆ 60. ಬಟ್ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿದೆ ನೋಡಿ ಇದೆಲ್ಲ. ಚೆನ್ನಾಗಿದೆ. ಒಳಗಡೆ ಹೋದರೆ ಒಂದೆರಡು ಡೆಫಿನೆಟ್ಲಿ ಪಿಕ್ ಮಾಡ್ಬೋದು. ಇದು ನೋಡಿ ಅಲ್ಲ, ತುಂಬ ಚೆನ್ನಾಗಿದೆ. ಇದು ನೋಡಿ ವೆಲ್ವೆಟ್ ಎಷ್ಟು ಚೆನ್ನಾಗಿದೆ ನೋಡಿ, ಚೆನ್ನಾಗಿದೆ. 350 ಅಂತಾರೆ ಗ್ರಾಮು. ಇವಾಗ ನಮ್ಮ ಪ್ರಯಾಣ ಮೊರೊಕ್ಕೋದು ಎಂಡ್ ಆಯಿತು. ಸದ್ಯದಲ್ಲಿ ಬೆಳೆದಿಂಗಳ ಬಾಲೆ ಥರ ನಾವಿಬ್ಬರು ಆಗ್ತೀವಿ. ಆಮೇಲೆ ಗುರ್ತ ಸಿಕ್ಕಲ್ಲ ನಿಮಗೆ. ಸೊ ಸ್ಟ್ಯಾಂಪ್ ಮೊರೊಕ್ಕೋ ಸ್ಟ್ಯಾಂಪ್. ಎಸ್, ಉಲ್ಟಾ. ಸರಿ ಕರೆಕ್ಟ್ ಅಲ್ವಾ? ಟಡಾ ಡನ್. ಓಯ್ಯಾ. ಸೊ ಮೊರೊಕ್ಕೋ ಆಯಿತು. ಇವಾಗ ನಾವು ಇಂಡಿಯಾಗೆ ಹೋಗ್ಬೇಕು. ಸೌದಿಗೆ ಹೋಗೋಣ. ಸರಿ, ಸೌದಿನಲ್ಲಿ ಏನು ಸಿಕ್ಕತ್ತೆ ನೋಡೋಣ. ಹೌದು, ಮೊರೊಕ್ಕೋಲ್ಲಿ ನಾವು ಏನೇನು ನೋಡಿದ್ವಿ, ಒಳ್ಳೆ ಔಟ್ಫಿಟ್ಸ್ ತುಂಬ ಚೆನ್ನಾಗಿತ್ತು, ಪಾರ್ಟಿ ವೇರ್. ಹೌದು. ಆಮೇಲೆ ಕಾಸ್ಮೆಟಿಕ್ಸ್ ಎಲ್ಲ, ಕ್ರೀಮ್ಸ್, ಸ್ಕ್ರಬ್ಸ್ ಚೆನ್ನಾಗಿರುತ್ತೆ ಮಾತ್ರ. ಅವ್ರದ್ದು ಆರ್ ವೆರಿ ಫೇಮಸ್ ಫಾರ್ ಆಲ್ ದೋಸ್ ಥಿಂಗ್ಸ್. ತುಂಬ ಚೆನ್ನಾಗಿತ್ತು. ಫೇಸ್ ಕ್ರೀಮು ಅದೆಲ್ಲನೂ ನಾನೇನು ಹಾಕಲ್ಲ, ನಾನೇನು ಮಾಡಲ್ಲ. ಇವಳೆಲ್ಲ ಮಾಡ್ತಾಳೆ. ಇವಾಗ ನಮ್ಮ ಪ್ರಯಾಣ ಸೌದಿಗೆ ಹೋಗೋಣ. ಸೌದಿದು ಜಸ್ಟ್ ಇನ್ ಆ್ಯಂಡ್ ಔಟ್ ಆಯಿತು, ಯಾಕೆಂದರೆ ಅಲ್ಲಿ ಸ್ವಲ್ಪ ಕಂಫರ್ಟಬಲ್ ಇರಲಿಲ್ಲ ಶೂಟ್ ಮಾಡೋದಕ್ಕೆ. ಸೊ ನಾವೇನು ವಿಡಿಯೋ ತೆಗಿಯಕ್ಕೆ ಹೋಗಲಿಲ್ಲ. ಸೊ ಸೌದಿ ಒಳಗಡೆ ಡೇಟ್ಸ್, ಇವಳ ಫೇವ್ರೆಟ್ ಡೇಟ್ಸ್ ಟ್ರೈ ಮಾಡಿದ್ವಿ ಅಷ್ಟೇ. ಆಮೇಲೆ ಪರ್ಫ್ಯೂಮ್ಸ್, ಡೇಟ್ಸ್, ಆಮೇಲೆ ಅಬಾಯ, ಬುರ್ಕಾ ಇವುಗಳೆಲ್ಲ ಸ್ವಲ್ಪ ಜಾಸ್ತಿ ಇತ್ತು. ಬಟ್ ನಮ್ಗೆ ಯಾಕೋ ಸ್ವಲ್ಪ ನಮಗೆ ಕಂಫರ್ಟಬಲ್ ಆಗಲಿಲ್ಲ ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ತೆಗಿಬೇಕು ಅಂತ. ಅದಕ್ಕೆ ಸುಮ್ಮನೆ ಒಳಗೋದ್ವಿ, ಹಂಗೆ ಹೊರಗಡೆ ಬಂದ್ವಿ. ಸ್ಟಾಂಪ್ ಕೂಡ ಮಾಡಲಿಲ್ಲ. ಈಗ ನೆಕ್ಸ್ಟ್ ಬಂದು ಇಂಡಿಯಾ. ಸೊ ನಾನು ಆವಾಗಲೇ ಹೇಳ್ತಾ ಇದ್ದೆ ನೋಡಿ, ಗೇಟ್ ಎಲ್ಲ ಸುಮಾರು ಗೇಟ್ಗಳಿರುತ್ತೆ ಅಂತ. ಇದೇನೇನೋ ಗೇಟ್ ನೋಡಿ, ಇದ್ರ ಹೆಸರು ಹ್ಯಾಪಿನೆಸ್ ಗೇಟ್ ಅಂತ. ನಾವು ಬಂದಿದ್ದು ಮೇನ್ ಗೇಟ್ ಅಂತ. ಇಲ್ಲಿ ನೋಡಿ, ಇವಾಗ ಇಂಡಿಯಾ ಹತ್ರ ಬಂದ್ವಿ. ಸೊ ಅಲ್ಲೇನೋ ದೇಸಿ ಚಾಟ್, ತಂಡೂರಿ,
ಮಟ್ಕ ಚಾಯ್ ದೋಸಾ ಎಕ್ಸ್ಪ್ರೆಸ್ ಏನೇ ಮತ್ತೆ ಚುರ್ಚುರ್ ಅಂತ ಇದೆಯಾ? ಸ್ವಲ್ಪ ಅಂತ ಇದೆ, ನಿಂಗೂ ಇದೆಯಾ? ನನಗೇನ ಎನಿ ಟೈಮ್ ಚುರ್ಚುರೆ. ಹಾಂ, ಒಂಚೂರು ಅನ್ನಿಸ್ತಾ ಇದೆ. ಒಳಗಡೆ ಹೋಗ್ಬಿಟ್ಟು ಬರೋಣ ಫಸ್ಟ್. ಒಳಗೆ ಹೋಗಿ ಬರೋಣ, ಮತ್ತೆ ನೋಡೋಣ. ಹೌದಾ? ತುಂಬ ಕಲರ್ಫುಲ್ ಆಗಿರುತ್ತೆ. ಇಲ್ಲಿ ನೋಡಿ, ಇಲ್ಲೇನೋ ಎಲ್ಲ ಚಾಟ್ಸ್ ನನ್ನ ಫೇವ್ರೆಟ್ ಸೆಕ್ಷನ್. ಹಾಂ, ಇವಳಿಗೆ ಇಷ್ಟ. ಇಂಡಿಯಾ ಕೋರ್ಟ್ ನೋಡಿ, ಸಖತ್ ದೊಡ್ಡದು ಇಂಡಿಯಾ. ಆಮೇಲೆ ನೋಡಿ, ಅಲ್ಲಿ ದೊಡ್ಡದಾಗ ಒಂದು ಎಲಿಫೆಂಟ್ ಹೆಡ್ ಇಟ್ಟಿದ್ದಾರೆ. ಆಮೇಲೆ ಇಲ್ಲೇನೋ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿಂದ ಅಲ್ಲಿವರೆಗೂ ಇದೆ ಇಂಡಿಯಾ, ದೊಡ್ಡದಾಗಿದೆ. ಹೋಗೋಣನೇ? ಹೋಗೋಣ ಬಾ, ಇಂಡಿಯಾ ಒಳಗಡೆ ಹೋಗೋಣ ಇವಾಗ. ಏನು ಶಾಲ್ಸ್ ನೋಡ್ತಾ ಇದೆಯಾ? ಹಾಂ, ಪಶ್ಮೀನಾ ಚೆನ್ನಾಗಿದೆ. ಹೌ ಮಚ್? ಹಾಂ, 4000 ಗ್ರಾಮ್ಸ್, 4000 ಗ್ರಾಮ್ ಅಂತೆ ನೋಡಿ. ರಿಯಲ್ ಪಶ್ಮೀನಾ ಹೇಳ್ತಾರಲ್ಲ, ರಿಂಗ್ ಒಳಗಡೆ ಪಾಸ್ ಆಗಬೇಕದು ಅಂತ, ಸಣ್ಣ ರಿಂಗಲ್ಲಿ ಥರ. ಇಲ್ಲೆಲ್ಲ ಮೆಟೀರಿಯಲ್ಸ್ ಇದೆ. ಸ್ವಲ್ಪ ಇಂಡಿಯಾದಲ್ಲಿ ಬಾಯಿ ಬಂದಂಗೆ ರೇಟು ಇಂಡಿಯಾ ಕೋರ್ಟಲ್ಲಿ. ಏನಿದು? ಶಾಲಾ? ಶಾಲ್ 10 ಗ್ರಾಮು. ಇದೆಲ್ಲ ಬೆಡ್ಶೀಟ್ಗಳೇನೋ ಇಟ್ಕೊಂಡಿದ್ದಾರೆ. ಮತ್ತೆ ಇಲ್ಲೇನೋ ಜ್ಯುವೆಲ್ರಿಗಳು, ಎಲ್ಲ ಮೆಟೀರಿಯಲ್ಸ್. Yes, ma'am, welcome. कितना है? How much? 150 है मैम. हाँ, 150. 150. दुपट्टा का बॉटम भी है, ये उधर बटन कॉटन 150 अंते. और ये वाला मिल जाएगा बटन. नहीं, ये कितना? ಚಿಕನ್ ಕರಿ. हाँ, 150. 150. ಚಿಕನ್ ಕರಿ. ಎಲ್ಲ ಒಂಥರ ಮ್ಯಾಕ್ಸಿಗಳಿದ್ದಂಗಿದೆ ಅಷ್ಟೇ. ಏನಂತ ಅದೇ ನೋಡಿ, ಈ ಥರ ಏನೋ ಹಾಕ್ಕೊಂಡ್ರು ನೋಡಿದ ತಕ್ಷಣ ಒಂದೇನೋ ಮ್ಯಾಕ್ಸಿ ಹಾಕ್ಕೊಂಡಂಗೆ ಇರುತ್ತಲ್ವಾ? ಅದೇ, ಇದು ಅಷ್ಟೇ ನೋಡು. ಏನೇ ಇಂಟ್ರೆಸ್ಟಿಂಗ್ ಏನಾದರೂ ಸಿಗ್ತಾ ನಿಂಗೆ? ಏನೂ ಸಿಕ್ಕಲಿಲ್ಲ. ಸುಮ್ಮನೆ ಇಲ್ಲಿ ತಿನ್ನಕ್ಕಾದ್ರೂ ಹೋಗೋಣ. ಕರೆಕ್ಟ್. ಸ್ವಲ್ಪ ನಮ್ಮ ಇಂಡಿಯಾ ಕೋರ್ಟ್ ಸ್ವಲ್ಪ ಡಿಸಪಾಯಿಂಟಿಂಗ್ ಅಲ್ವಾ? ಎಂಟ್ರೆನ್ಸ್ ಸೂಪರ್ ಆಗಿತ್ತು, ತುಂಬ ಚೆನ್ನಾಗೇ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಒಳಗಡೆ ಎಲ್ಲ ಚೆನ್ನಾಗಿದೆ, ತಿನ್ನೋಕ್ಕೂ ಚೆನ್ನಾಗಿದೆ. ಹಾಂ, ತಿನ್ನೋಕ್ಕೂ ಎಲ್ಲ ಇಟ್ಟಿದ್ದಾರೆ, ಪರವಾಗಿಲ್ಲ. ಬಟ್ ಸ್ಟಾಲ್ಸ್ಗಳು ಯಾಕೋ ನಮ್ಮಿಬ್ರಿಗೂ ಒಂಥರ ಆಯಿತು. ಯಾಕೆಂದರೆ ನಮ್ಮದು ಅನ್ನೋದು ಏನು ಅವರು ತೋರಿಸಿಲ್ಲ. ಪರ್ಫ್ಯೂಮ್ ನೋಡಿದರೆ ಇಲ್ಲಿದು ಲೋಕಲ್ ಅರಬಿಕ್ ಪರ್ಫ್ಯೂಮ್ ಸ್ಟೋರ್ ಇತ್ತು. ಆಮೇಲೆ ಬಟ್ಟೆಗಳು ನೋಡೋಕೆ ಹೋಯ್ತು ಅಂದರೆ ಎಲ್ಲ ಮೇಲಿನ ಕೆಳಗಡೆವರೆಗೂ ಎಲ್ಲ ಲೋಕಲ್ಗಳು ಹಾಕೋ ಥರ ಬಟ್ಟೆಗಳು. ಯಾರನ್ನ ಟಾರ್ಗೆಟ್ ಮಾಡಿದ್ದಾರೆ? ಹಂಗಾರೆ ನಾವು ಇಂಡಿಯನ್ಸ್ ಏನು ಬಂದ್ಬಿಟ್ಟು ದುಡ್ಡು ಖರ್ಚೆ ಮಾಡಲ್ವಾ, ತೊಗೊಳೋದೇ ಇಲ್ವಾ? ಯಾಕೋ ಸ್ವಲ್ಪ ಡಿಸಪಾಯಿಂಟ್. ಆಮೇಲೆ ತುಂಬ ಎಕ್ಸ್ಪೆನ್ಸಿವ್ ಆಗಿಟ್ಟಿದ್ರು. ಒಬ್ಬೊಬ್ಬ ಏನು ಬಾಯಿ ಬಂದಂಗೆಲ್ಲ ಒಂದು ಸುಮ್ಮನೆ ಹಿಂಗೆ ಒಂದು ಮ್ಯಾಕ್ಸಿ ಕೇಳಿದ್ರೆ 450 ಗ್ರಾಮ್ ಅಂತಾರೆ. ಏನು ಆ ಥರ ಬಾಯಿ ಬಂದಂಗೆಲ್ಲ ದುಡ್ಡು. ಆಮೇಲೆ ಇಂಟ್ರೆಸ್ಟು ಇಲ್ಲ. ಈಗ ನಾವು ಬೇರೆ ಕಡೆ ಎಷ್ಟು ಕಂಟ್ರೀಸ್ಗೆ ಹೋದ್ವಲ್ಲ, ಅವ್ರಿಗೆ ಸೇಲ್ ಮಾಡ್ಲಿಕ್ಕೂ ಇಂಟ್ರೆಸ್ಟ್. ಆಮೇಲೆ ನಾವು ಬಾರ್ಗೇನ್ ಮಾಡಿದಾಗ್ಲೂ ಮತ್ತೆ ಇನ್ನೊಂದು ಪ್ರೈಸ್ ಆದ್ರೂ ಹೇಳ್ತಾರೆ. ಇಲ್ಲಿ ಭಾಷೆ ಇವಾಗ ಮೊರೊಕೋದಲ್ಲಿ ಆ ಹೆಂಗಸಿಗೆ ಭಾಷೆನೇ ಬರಲ್ಲ. ನಾವು ಒಂದು ಹೇಳಿದ್ರೆ ಹೆಂಗಸ್ ಇನ್ನೊಂದು ಹೇಳುತ್ತೆ. ಆದರೂ ಅವ್ರಿಗೊಂದು ಸೇಲ್ ಮಾಡಬೇಕಂತ ಬರೋದು, ಆ್ಯಕ್ಟಿಂಗ್ ಮಾಡಿ ತೋರಿಸೋದು. ನನಗಂತೂ ನೋಡಿ, ನಿಮ್ಮ ಮುಖ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ, ನೀವು ಒಂದು ಸ್ವಲ್ಪ ಇದನ್ನು ಹಾಕೊಳ್ಳಿ. ಆ್ಯಕ್ಟಿಂಗಲ್ಲೂ ಅರ್ಥ ಆಗುತ್ತಲ್ವ ನಮಗೆ, ಭಾಷೆ ಬೇಕಂತಿಲ್ಲ. ಇಲ್ಲಿ ಯಾರಿಗೆ ಕೇರೇ ಇಲ್ಲ, ಯಾರು ಹೋಗಿ ಯಾರು ಕೇಳ್ತಾರೆ, ಯಾವಾಗೇನು ಕೇರಿಲ್ಲ. ಹೊರಗಡೆ ಬರ್ದಿರೋದು ಇಂಡಿಯಾ, ಒಳಗಡೆ ನಮಗೆ ಇಂಡಿಯಾ ಅಂತ ಅನ್ಸೇ ಇಲ್ಲ. ಇದು ಮೋಸ್ಟ್ಲಿ ಇಲ್ಲಿ ಅವ್ರಿಗೆ ಸೆಟ್ ಆಗಂಗೆ ಎಲ್ಲ ಮಾಡಿದ್ದಾರೆ. ಇಲ್ಲಿನವ್ರಿಗೆ ಯಾರಾದರೂ ಅಥವಾ ಔಟ್ಸೈಡ್ ಅವ್ರು ಬಂದವ್ರಿಗೆ ಎಲ್ಲರಿಗೂ ಏನೋ ಒಂದು ಸಿಕ್ಬಿಡ್ಬೇಕು ಅನ್ನೋ ಥರ ಮಾಡಿದ್ದಾರೆ. ಬಿಟ್ಟರೆ ಇಂಡಿಯಾದು ಕಲ್ಚರ್ ಆಗಲಿ, ಇಂಡಿಯಾದು ಬಟ್ಟೆಗಳಾಗಲಿ, ಇಂಡಿಯಾ ಒಂದು ಸೀರೆ ಸಿಕ್ಕಿಲ್ಲ ನೋಡೋಕ್ಕೆ. ಯಾಕೆ ನಮ್ಮ ದೇಶ ಸೀರೆ ಇಲ್ವಾ? ಏನೂ ಇಲ್ಲ, ಏನೂ ಇರಲಿಲ್ಲ. ಈವನ್ ಬೇರೆ ಇದು ವಾಟ್ ಇಸ್ ದ್ಯಾಟ್, ಗರಾರ, ಶರಾರ,
ಅಂಥದ್ದೆಲ್ಲ ಒಂದು ಎರಡು shop ಅಲ್ಲ, ಅಷ್ಟರಲ್ಲೇ ಇರೋ ಅಂಥದ್ದು ಅದೇನಂತ ಕ್ಲಾಸ್ ವೆರೈಟೀಸ್ ಏನೂ ಇರಲಿಲ್ಲ. ಅದು ಒಳಗಡೆ ಹೋಗಿ ಕೇಳ್ತಾ ಇದ್ದಂಗೆ ಬಾಯಿ ಬಂದಂಗೆ ದುಡ್ಡು ಹೇಳ್ತಾರೆ. ಅಯ್ಯೋ ಮತ್ತು ಅವ್ರ ಹತ್ರ ನಿಂತ್ಕೊಂಡು ಯಾರು ಬಾರ್ಗೇನ್ ಮಾಡಿಬಿಟ್ಟು ಕೇಳ್ತಾರೆ ಬಿಡಿ ಅತ್ಲಾಗೆ ಒಂಥರ ನಮ್ಗೊಂದು ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಯಾಕಂದರೆ ನಮ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು, ತುಂಬ ಚೆನ್ನಾಗಿರುತ್ತೆ. ಯೂಶಲಿ ಇರೋದು ಮೊದಲೆಲ್ಲ ಇರೋದು ಇಂಡಿಯಾದು. ನಾನು ಆ್ಯಕ್ಚುಲಿ ನಾನು ಯಾವಾಗಲೂ ಹಿಂದೆ ಬಂದಿರ್ಬೋದು, ಬಟ್ ಕಾಟನ್ ಅಂತ ಸುಮಾರು ಕಾಟನ್ ಐಟಮ್ಸ್ ಸಿಗ್ಬೋದು. ಹೌದು, ಶ್ರೀಲಂಕಾದಲ್ಲಿ ಸಿಗ್ತಾ ಇತ್ತು ನೋಡಿ, ಈಜಿಪ್ಟಲ್ಲೂ ಚೆನ್ನಾಗಿತ್ತು ಕಾಟನ್ನು. ನಮ್ಮ ಇಂಡಿಯಾ ಎಷ್ಟು ಫೇಮಸ್ ಕಾಟನ್ಗೆ, ಒಂದೇ ಒಂದು ಕಾಟನ್ ಸಿಕ್ಲಿಲ್ಲ ನಂಗೆ. ಏನೂ ಇರಲಿಲ್ಲ. ಹೌದು, ಏನೂ ಇಲ್ಲ. ಫಸ್ಟ್ ಆಫ್ ಆಲ್ ಇಂಡಿಯನ್ ಡಿಸೈನ್ ಇಲ್ಲ, ಇಂಡಿಯನ್ ಡಿಸೈನ್ ಏನೂ ಅನ್ನೋದಿಲ್ಲ. ಆಮೇಲೆ ಸೀರೆಗಳಿಲ್ಲ, ಏನೂ ಇಲ್ಲ ಒಟ್ಟಲ್ಲಿ. ಹಾಗೆ ಇವಾಗ ಪರ್ಫಾರ್ಮೆನ್ಸ್ ನಿಮಗೆ ತೋರಿಸ್ಕೊಂಡು ಹೋಗ್ತೀವಿ ಅಷ್ಟೇ. ಹಂಗೆ ಇವಾಗ ಎಲ್ಲಿ ಹೋಗೋಣ? ಸ್ಟ್ಯಾಂಪ್ ಹಾಕೋಣ, ತಿನ್ನೋಣ? ತಿನ್ನಕ್ಕೆ ಹೋಗೋಣ. ಸರಿ, ಏನು ಏನು ತೊಗೊಂಡಿದ್ದೀರಾ? ಸಮೋಸ. ನಂಗೆ ಸಮೋಸ ಹುಚ್ಚು, ನನಗೆ ಇಷ್ಟನಾ ಸಮೋಸ? ತುಂಬ ಸಖತ್ ಇಷ್ಟ. ಏನೇನು ಜಂಕ್ ಎಲ್ಲ ಇಷ್ಟನೇ. ಏನು ಸೈಜ್ ನೋಡಿ ಸಮೋಸ ನೋಡಿ, ಸೈಜ್ ಕ್ರಂಚಿ ನೋಡು, ಒಂದು ಬೈಟ್ ತಗೊಂಡು. ಚೆನ್ನಾಗಿರುತ್ತೆ. ಏನು ಸಿಹಿ ಬೇಡಪ್ಪ. ಸೊ ಇವಾಗ ನಾನು ವಡಾಪಾವ್ ತಿಂತೀನಿ. ಸಮೋಸ ಒಂದು ಬೈಟ್ ಆಲ್ರೆಡಿ ಟೇಸ್ಟ್ ನೋಡಾಗಿದೆ. ಕಾಲು ಸುಸ್ತಾಗೋಗಿದೆ. ಎಷ್ಟೊತ್ತಿಂದ ನಡೀತಾ ಇದೀವಿ ಹೇಳು? 4 hours ಆಯಿತು. ಹೌದು ಅಲ್ವಾ? ಇವಾಗ ತಿನ್ನೋಣ ಬಾ. ಯಾರೋ ಬೇಜಾರಲ್ಲಿ ಸ್ಟ್ಯಾಂಪ್ ಹಾಕೋತಾರೆ. ನಿಜವಾಗ್ಲೂ ಬೇಜಾರಾಯಿತು. ಏನಂದರೆ ಇದ್ರೊಳಗೆ ಮಾಡೋಣ ಅಲ್ವಾ? ಹಾಂ, ಮಾಡೋಣ. ಸೊ ಏನಂದ್ರೆ ಎಲ್ಲ ಕೋಪ ಅವಳು ಅಲ್ವಾ? ಏನೋ ಇರ್ಬೋದಿತ್ತು. ಇಂಡಿಯಾ ಏನಂದರೆ ಏನೇನೋ ಇರ್ಬೋದಿತ್ತು ನೋಡಿ. ನಾನು ಮತ್ತು ರಿಷಾ ಅದೇ ಮಾತಾಡ್ಕೋತಾ ಇದ್ವಿ. ಇಂಡಿಯಾದಲ್ಲಿ ಸಾಂಬ್ರಾಣಿ ಆಗಲಿ, ಊದಿನ ಗಡ್ಡಿ ಆಗಲಿ, ಎಷ್ಟೊಂದಿದೆ ನಮ್ದೇನೋ ತೋರಿಸೋದಕ್ಕೆ. ಒಂದು ಕೇಳಬೇಡಿ, ಅಂಥದ್ದು ಏನೂ ಇಲ್ಲ ಅಲ್ವಾ? ಏನೂ ಇಲ್ಲ. ಡಿಸಪಾಯಿಂಟಿಂಗ್.